ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮಗ ಯತೀಂದ್ರ ಸಿದ್ದರಾಮಯ್ಯ ಖಾತೆಗಿದೆಯಾ ಆಪತ್ತು? ಯಾತಕ್ಕಾಗಿ ಅಂದ್ರೆ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಎತ್ತಂಗಡಿ ಆಗ್ತಾರ ಯತೀಂದ್ರ? ಅಪ್ಪ ಅಮ್ಮನ ಮುಡಾ ಪ್ರಕರಣ ಮಗನಿಗೆ ತರುತ್ತಾ ಸಂಕಷ್ಟ. ಗ್ಯಾರಂಟಿ ನ್ಯೂಸ್ನಲ್ಲಿ ಯತೀಂದ್ರ ಖಾತೆಯ ಬಿಗ್ ಅಪ್ಡೇಟ್ ಇದು. ಮುಡಾ ಪ್ರಕರಣದಿಂದಾಗಿ, ಅಪ್ಪ ಅಮ್ಮನ ಮುಡಾ ಕೇಸ್ನಿಂದಾಗಿ ಹಾಗಾದ್ರೆ ಮಗ ಯತೀಂದ್ರಗೆ ಅವರ ಖಾತೆಗೆ ಎಫೆಕ್ಟ್ ಆಗುತ್ತಾ? ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಖಾತೆ ಬದಲಾವಣೆ ಆಗ್ಬಿಡುತ್ತಾ? ಯತೀಂದ್ರ ಖಾತೆ ಬದಲಾವಣೆಗೆ ಆಗ್ರಹಿಸಿ ಅಂತಾರೆ ಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ಪತ್ರ ಬರೆಯಲಾಗಿದೆ. ನಗರಾಭಿವೃದ್ಧಿ ಖಾತೆ ಹೊರತುಪಡಿಸಿ ಬದಲಿ ಖಾತೆ ನೀಡಿ ಅಂತ ದೂರು ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಇದೆ. ಜಾರಿ ನಿರ್ದೇಶನಾಲಯ ಕೂಡ ಪ್ರಕರಣ ದಾಖಲಿಸಿಕೊಂಡಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಹೋಗಿದೆ. ಮುಡಾ ಹಗರಣದಲ್ಲಿ ತಂದೆ ತಾಯಿ ಇಬ್ಬರು ಆರೋಪಿತರು ತಂದೆ ತಾಯಿ ರಕ್ಷಣೆಗಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದ್ದಾವೆ. ಈ ಬಗ್ಗೆ ಸಾರ್ವಜನಿಕರಲ್ಲೂ ಕೂಡ ಅನುಮಾನ ಮೂಡುತ್ತೆ. ಕೇಸ್ ಕೋರ್ಟ್ನಲ್ಲಿರುವಾಗ ನಗರಾಭಿವೃದ್ಧಿ ಜವಾಬ್ದಾರಿ ಹೊಂದೋದು ಸರಿಯಲ್ಲ. ಆರೋಪಿತರ ಮಗನಾದ ಯತೀಂದ್ರ ಖಾತೆಯನ್ನ ತಕ್ಷಣ ಬದಲಾಯಿಸಿ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬದಲಿ ಖಾತೆಯಲ್ಲಿ ಬೇಕಿದ್ರೆ ಸಚಿವರಾಗಿ ಕಾರ್ಯನಿರ್ವಹಿಸಲಿ. ಇದರಿಂದ ರಾಜ್ಯದ ಜನರಲ್ಲಿ ಮೂಡಿರುವ ಅನುಮಾನಕ್ಕೆ ತೆರೆ ಎಳೆದಂತಾಗುತ್ತೆ. ನೈಜ ಹೋರಾಟಗಾರರ ವೇದಿಕೆ ಪರವಾಗಿ ಎಚ್ಎಂ ವೆಂಕಟೇಶ್ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಮುಡಾ ಪ್ರಕರಣದಿಂದಾಗಿ ಯತೀಂದ್ರ ಅವರ ಖಾತೆಗೆ ಕುತ್ತು ಬರುತ್ತಾ? ಅವರನ್ನ ಬೇರೆ ಖಾತೆ ಕೊಡಿ ಅಂತೇಳಿ ಅವರಿಗೆ ಒತ್ತಾಯಿಸಲಾಗ್ತಾ ಇದೆ. ನೈಜ ಹೋರಾಟಗಾರರ ವೇದಿಕೆ ಪರವಾಗಿ ಎಚ್ಎಂ ವೆಂಕಟೇಶ್ ಈ ಪತ್ರ ಬರೆದಿದ್ದಾರೆ. ಈ ಒಂದು ಪತ್ರವನ್ನ ಹಾಗಾದ್ರೆ ಗಂಭೀರವಾಗಿ ಪರಿಗಣಿಸಲಾಗುತ್ತಾ? ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬರೆದಿರುವಂತ ಪತ್ರ ಇದು. ಮುಡಾ ಕೇಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಬಟ್ ಈ ಕೇಸ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ರು. ಹಂಗಿದ್ರು ಕೂಡ ಈಗ ಯತೀಂದ್ರ ಅವರಿಗೆ ಕೊಟ್ಟಿರುವಂತ ಖಾತೆಯನ್ನ ಬದಲಾಯಿಸಿ, ಈ ಹಿಂದೆ ಆ ಕೇಸ್ನಲ್ಲಿ ಅವರ ತಂದೆ ತಾಯಿ ಇಬ್ರು ಕೂಡ ಆರೋಪಿತರು. ಹಾಗಾಗಿ ತಮ್ಮ ಅಧಿಕಾರವನ್ನ ಯತೀಂದ್ರ ಅವರು ದುರುಪಯೋಗ ಪಡಿಸ್ಕೊಳ್ಬಹುದು ಅನ್ನುವ ಅನುಮಾನದ ಮೇರೆಗೆ ಈಗ ವೆಂಕಟೇಶ್ ಅವರು ಈ ಪತ್ರವನ್ನ ಬರೆದಿದ್ದಾರೆ. ನಗರಾಭಿವೃದ್ಧಿ ಖಾತೆ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಖಾತೆ ಕೊಡಿ ಪರವಾಗಿಲ್ಲ ಅಂತೇಳಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಬರೆದಿರುವಂತ ಪತ್ರ ಇದು. ಈ ಪತ್ರವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈ ಖಾತೆ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನು ಯೋಚನೆ ಮಾಡಿರಲ್ವಾ, ಗೊತ್ತಿರಲ್ವಾ? ಈ ಹಿಂದೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟಿದ್ದಂತ ಪ್ರಕರಣ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಬುಡಾ ಹಗರಣ ತುಂಬಾ ದಿನ ಆಯ್ತು, ಈಗ ಅದು ಕ್ಲೀನ್ ಚಿಟ್ ಕೂಡ ಕೊಟ್ಟಿದ್ರು. ಬಟ್ ಆ ಒಂದು ಹಗರಣ ಅಥವಾ ಆ ಒಂದು ಪ್ರಕರಣ ಯತೀಂದ್ರ ಅವ್ರಿಗೆ ಕೊರಳಿಗೆ ಸುತ್ತಕೊಳ್ಳುತ್ತಾ, ಅವರ ಖಾತೆಗೆ ಕುತ್ತು ತರುತ್ತಾ? ಆ ಸಾಧ್ಯತೆ ಇದೆಯಾ? ಯಾವ ರೀತಿ ಈ ಲೆಟರ್ನ ಕನ್ಸಿಡರ್ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್? ಸೌಖ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯ ವಿಚಾರದಲ್ಲಿ ಇದೀಗ
ಅಪಸ್ವರ ಎದ್ದಿರುವಂತದ್ದು. ಯಾಕಂತಂದ್ರೆ ಮೂಡ ಹಗರಣದ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ಆಗಿರ್ತಕ್ಕಂಥ ಧರ್ಮಪತ್ನಿಯವರ ಮೇಲೆಯೂ ಸಹ ಈಗಾಗಲೇ ಪ್ರಕರಣ ಇರುವಂತದ್ದು. ಬದಲಿ ನಿವೇಶನ ಹಂಚಿಕೆಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯ ವಿರುದ್ಧವಾಗಿ ಈಗಾಗಲೇ ಪ್ರಕರಣ ಇರೋ ಹಿನ್ನೆಲೆಯಲ್ಲಿ ಯತೀಂದ್ರ ಅವರಿಗೆ ಇದೀಗ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರುವುದು ಸರಿಯಲ್ಲ ಅನ್ನೋ ಒಂದು ಅಪಸ್ವರ ಎದ್ದು ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೈಜ ಹೋರಾಟಗಾರರ ವೇದಿಕೆಯಿಂದ ವೆಂಕಟೇಶ್ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದು ನಗರಾಭಿವೃದ್ಧಿ ಸಚಿವರಾದಂತಹ ಯತೀಂದ್ರ ಅವರ ಖಾತೆಯನ್ನು ಬದಲಾವಣೆ ಮಾಡಿ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ನೀವು ಪಾರದರ್ಶಕ ಮತ್ತು ಪ್ರಾಮಾಣಿಕವಾದಂತಹ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ನಗರಾಭಿವೃದ್ಧಿ ಖಾತೆಯನ್ನ ಯತೀಂದ್ರ ಅವರಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರ ತಂದೆ ಮತ್ತು ತಾಯಿಯೇ ಆರೋಪಿತರಾಗಿರೋ ಹಿನ್ನೆಲೆಯಲ್ಲಿ ಅವರು ಪಾರದರ್ಶಕವಾಗಿ ಆಡಳಿತವನ್ನ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಆ ಹಿನ್ನೆಲೆಯಲ್ಲಿ ಯತೀಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯನ್ನ ಬದಲಾವಣೆಯನ್ನ ಮಾಡಿ ಅಂತ ಹೇಳಿ ನೈಜ ಹೋರಾಟಗಾರರ ವೇದಿಕೆಯಿಂದ ವೆಂಕಟೇಶ್ ಅವರು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈ ಪತ್ರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನೋದ್ರ ಮೇಲೆ ಯತೀಂದ್ರ ಅವರ ಖಾತೆ ಹಂಚಿಕೆ ವಿಚಾರ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದು ಸ್ಪಷ್ಟವಾಗಬೇಕಾಗಿರುವಂತದ್ದು. ಸೌಖ್ಯ, ಈಗ ಅವರು ಪತ್ರದಲ್ಲಿ ಮೆನ್ಷನ್ ಮಾಡಿರೋದು ವೀರೇಶ್, ಈ ನಗರಾಭಿವೃದ್ಧಿ ಖಾತೆ ಬಿಟ್ಟು ಬೇರೆ ಖಾತೆ ಕೊಟ್ಟರು ಪರವಾಗಿಲ್ಲ ಅಂತ, ಅಂದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಬಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಆಯಿತು, ತದನಂತರ ಕ್ಲೀನ್ ಚಿಟ್ ಕೊಟ್ಟಾಯ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಟ್ಗಳನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ. ಹಂಗಿದ್ರು ಕೂಡ ಆ ವಿಚಾರವನ್ನ ಈ ಒಂದು ವಿಚಾರಕ್ಕೆ ಎಳೆದು ತರೋದು ಎಷ್ಟು ಸರಿ ಅಂತ? ಖಂಡಿತವಾಗಿಯೂ ಸೌಖ್ಯ. ಯಾಕಂತಂದ್ರೆ ಮೂಡ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇನ್ನೂ ಸಾಕಷ್ಟು ಕೆಲವು ಅನುಮಾನಗಳು ಇರುವಂತದ್ದು. ಯಾಕಂತಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಲೂ ಸಹ ಆ ಪ್ರಕರಣ ಇರುವಂತದ್ದು. ರಾಜ್ಯ ಸರ್ಕಾರ ನೇಮಿಸಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿ ಕೇಸನ್ನ ಖುಲಾಸೆಯನ್ನ ಮಾಡಿದ್ರೂ ಸಹ ಕರ್ನಾಟಕ ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಮತ್ತು ಜಾರಿ ನಿರ್ದೇಶನಾಲಯದಲ್ಲೂ ಸಹ ಈಗಲೂ ಸಹ ಪ್ರಕರಣ ಇರುವಂತದ್ದು. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಯವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಪುತ್ರನಿಗೆ ಇದೀಗ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರುವಂತದ್ದು ಸರಿಯಲ್ಲ. ಹೀಗಾಗಿ ಯತೀಂದ್ರ ಅವರಿಗೆ ಖಾತೆಯನ್ನು ಕೊಟ್ಟಿರುವ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ ಮತ್ತು ಆಸ್ಪದಗಳಿಲ್ಲ. ಆದ್ರೆ ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಬಿಟ್ಟು ಬೇರೆ ಯಾವುದೇ ಖಾತೆಯನ್ನಾದ್ರೂ ಕೊಟ್ಟರು ಸಹ ನಮ್ಮ ಒಲವು ಇದೆ. ಹೀಗಾಗಿ ಯತೀಂದ್ರ ಅವರ ಖಾತೆಯನ್ನ ಬದಲಾವಣೆ ಮಾಡಿ ಅನ್ನೋದು ನೈಜ ಹೋರಾಟಗಾರರ ವೇದಿಕೆ ಒತ್ತಾಯ ಆಗಿರುವಂತದ್ದು. ಸೌಖ್ಯ, ಅಂದ್ರೆ ವೀರೇಶ್, ಇಲ್ಲಿ ನಗರಾಭಿವೃದ್ಧಿ ಖಾತೆಯಿಂದ ಆ ಖಾತೆಯನ್ನ ಹೇಗೆ ಇವರು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ, ಅದಾಗಿದ್ದು ಮೂಡಾದಲ್ಲಿ, ಮೈಸೂರಲ್ಲಿ, ಅದಕ್ಕೂ ಏನ್ ಸಂಬಂಧ, ಹೆಂಗೆ ಅಂತ? ಖಂಡಿತವಾಗಿಯೂ ಮೂಡಾನು ಸಹ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲೇ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಆಗಿರ್ಬೋದು ಮತ್ತು ಇಡಿ ವಿಚಾರಣೆಯಲ್ಲಿ ಮುಂದೆ ಏನಾದ್ರೂ ಈ ಪ್ರಕರಣ ಮತ್ತೆ ಪ್ರಗತಿಗೆ ಬಂದ್ರೆ, ಮತ್ತೆ ಈ ಪ್ರಕರಣದಲ್ಲಿ ಏನಾದ್ರೂ ತನಿಖೆಗಳು ಮುಂದುವರೆದ್ರೆ ಆ ಸಂದರ್ಭದಲ್ಲಿ ಯತೀಂದ್ರ ಅವರು ನ್ಯಾಯಸಮ್ಮತವಾದಂತಹ ಕೆಲಸವನ್ನ ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಯತೀಂದ್ರ ಅವರ ತಂದೆ ಮತ್ತು ತಾಯಿಯವರೇ ಆರೋಪಿ ಆಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಈ ಖಾತೆಯಿಂದ ಬದಲಾವಣೆಯನ್ನ ಮಾಡಿ ಪಾರದರ್ಶಕವಾಗಿ ಆಡಳಿತವನ್ನ ಮಾಡ್ಲಿಕ್ಕೆ ಒಂದು ಅನುಕೂಲವನ್ನ ಮಾಡಿಕೊಡಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಪತ್ರವನ್ನ ಬರೆದಿರುವಂತದ್ದು. ಆದ್ರೆ ಈ ಪತ್ರವನ್ನು ಎಷ್ಟು ಗಂಭೀರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪರಿಗಣಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಸೌಖ್ಯ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.